ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನ್ಗೌಡ. ವಿಜಯ್ ಪ್ರಮಾಣ ವಚನಕ್ಕೆ ಬ್ರೇಕ್. ತಮಿಳುನಾಡು ಪಾಲಿಟಿಕ್ಸ್ನಲ್ಲಿ ಬಿಗ್ ಟ್ವಿಸ್ಟ್. ಶಾಸಕರು ರೆಸಾರ್ಟ್ಗೆ ಶಿಫ್ಟ್. ಏನಾಗುತ್ತೆ ಪ್ರಮಾಣ ವಚನದ ಕತೆ? ಎಸ್, ತಮಿಳುನಾಡಿನಲ್ಲಿ ನಟ ಕಮ್ ರಾಜಕಾರಣಿ ವಿಜಯ್ ಹೊಸ ಅಲೆಯನ್ನ ಸೃಷ್ಟಿ ಮಾಡಿದ್ರು. ಕಂಡು ಕೇಳರಿಯದ ಗೆಲುವನ್ನ ತಮ್ಮದಾಗಿಸಿಕೊಂಡ್ರು. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ 107 ಸ್ಥಾನಗಳನ್ನು ತಮ್ಮ ತೆಕ್ಕೆಗೆ ಹಾಕಿಕೊಳ್ಳುವುದರ ಮುಖಾಂತರ ನಟ ಕೂಡ ಏಕ್ದಮ್ ಒಂದೇ ಸರಿ ರಾಜಕಾರಣಿ ಆಗಬಹುದು, ಹಾಗೆ ಸಿಎಂ ಗದ್ದುಗೆಯನ್ನ ಏರಬಹುದು ಅನ್ನುವಂತಹ ಚಾಪನ್ನ ಬೀರಿದಂತಹ ಮಹಾನ್ ನಾಯಕ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಡೀ ದೇಶದಲ್ಲೇ ಅತಿ ಕಿರಿಯ ವಯಸ್ಸಿನ ಮುಖ್ಯಮಂತ್ರಿ ಆಗುವ ಒಂದು ಸ್ಥೈರ್ಯ ಇರುವಂತಹ ಹ್ಯಾಂಡ್ಸಮ್ ಹಂಕ್ ವಿಜಯ್ ಅಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ಇದೀಗ ವಿಜಯ್ ಅವರು ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ತಮಿಳುನಾಡಿನಲ್ಲಿ ಹೊಸ ಅಲೆಯನ್ನ ಸೃಷ್ಟಿ ಮಾಡುವುದರ ಮುಖಾಂತರ ಡಿಎಂಕೆಗೆ ಮುಖಭಂಗವನ್ನ ಮಾಡ್ತಾರೆ ಅಂತ ಹೇಳಲಾಗ್ತಿತ್ತು. ಆದರೆ ಆಗಿದ್ದೆಲ್ಲವೂ ಕೂಡ ಉಲ್ಟಾ ಪಲ್ಟಾ. ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ಪದಗ್ರಹಣವನ್ನ ಮಾಡಿಕೊಂಡು ಇವತ್ತು ತಮಿಳುನಾಡಿನಾದ್ಯಂತ ಮುಖ್ಯಮಂತ್ರಿಯ ಘೋಷಣೆಯ ಸದ್ದು ಗದ್ದಲ ಕೇಳುತ್ತೆ ಅಂತ ನೀವೆಲ್ಲರೂ ಕೂಡ ಊಹೆ ಮಾಡಿದ್ವಿ. ಆದರೆ ಹೊಸ ಪಕ್ಷ ಕಟ್ಟಿ ಮೊದಲ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಭರ್ಜರಿ ಗೆಲುವನ್ನ ಸಾಧಿಸಿದ ಜೋಸೆಫ್ ವಿಜಯ್ಗೆ ಇದೀಗ ಸರ್ಕಾರ ರಚನೆಯೇ ಕಷ್ಟವಾಗ್ತಾ ಇದೆ. ಕಾಂಗ್ರೆಸ್ನ ಬೆಂಬಲದಿಂದ ವಿಜಯ್ ಇವತ್ತು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವುದಕ್ಕೆ ಸಿದ್ಧರಾದರು. ಆದ್ರೆ ಏನ್ ಮಾಡುವುದು? ತಮಿಳುನಾಡಿನ ರಾಜ್ಯಪಾಲರು ವಿಜಯ್ ನೀಡಿದ ಬಹುಮತದ ಲೆಕ್ಕಾಚಾರದಿಂದ ತೃಪ್ತರಾಗಲೇ ಇಲ್ಲ ಅಂತ ಮೂಲಗಳು ಮಾಹಿತಿಯನ್ನು ನೀಡಿದೆ. ಮತ್ತೊಂದು ಕಡೆ ರಾಜಕೀಯದಲ್ಲಿ ಹೊಸ ಟ್ವಿಸ್ಟ್ ಎನ್ನುವಂತೆ ಶಾಸಕರನ್ನ ಅಂದ್ರೆ MLAಗಳನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದ್ದು ದಳಪತಿಗೆ ಇದೀಗ ದೊಡ್ಡ ಟೆನ್ಷನ್ ಎದುರಾಗಿದೆ. ವಿಜಯ್ ಸರ್ಕಾರ ರಚನೆ ಸರ್ಕಸ್ ಹೇಗ್ ನಡೆಯುತ್ತೆ ಹಾಗಾದ್ರೆ? ಈಗಾಗಲೇ ಹೇಳಿದ ಹಾಗೆ ನಟ ಕಮ್ ರಾಜಕಾರಣಿ ವಿಜಯ್ ರಾಜ್ಯಪಾಲರಾಗಿರುವಂತಹ ರಾಜೇಂದ್ರ ವಿಶ್ವನಾಥ್ ಆರ್ಲೇಕರ್ ಅವರೊಂದಿಗಿನ ಸಭೆಯಲ್ಲಿ ತಮಿಳುನಾಡಿನಲ್ಲಿ ಮುಂದಿನ ಸರ್ಕಾರ ರಚಿಸುವ ಹಕ್ಕನ್ನು ಮಂಡಿಸಿದರು. ಆದರೆ ಸರ್ಕಾರ ರಚಿಸೋದಕ್ಕೆ ಟಿವಿಕೆ ಇನ್ನೂ ಹೆಚ್ಚಿನ ಸಂಖ್ಯೆ ಅವಶ್ಯಕತೆ ಇದೆ ಅಂತ ರಾಜ್ಯಪಾಲರು ಹೇಳ್ತಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಹೀಗಾಗಲೇ ಕಾಂಗ್ರೆಸ್ ಬೆಂಬಲ ನೀಡಿದ್ದು ಇತರರು ಕೂಡ ಟಿವಿಕೆ ಸೇರುವ ನಿರೀಕ್ಷೆ ಇದೆ. ನಂಬರ್ ಮೇಲೆ ನಿಂತಿದೆ ದಳಪತಿಯ ಆಟ. 234 ಸದಸ್ಯ ಬಲದ ವಿಧಾನಸಭೆಯಲ್ಲಿ 108 ಸ್ಥಾನಗಳೊಂದಿಗೆ ಟಿವಿಕೆ ಏಕೈಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಬಹುಮತಕ್ಕೆ 118 ಸ್ಥಾನಗಳ ಕೊರತೆ ಎದುರಿಸಿದೆ. 5 ಸ್ಥಾನಗಳನ್ನು ಹೊಂದಿರುವ ಕಾಂಗ್ರೆಸ್ ಇದೀಗ ವಿಜಯ್ ಅವರನ್ನ ಬೆಂಬಲಿಸುವುದಕ್ಕೆ ನಿರ್ಧಾರವನ್ನ ಮಾಡಿದೆ. ಇದರಿಂದಾಗಿ ಸ್ಥಾನಗಳ ಸಂಖ್ಯೆ 113ಕ್ಕೆ ಏರಿಕೆ ಆಗಿದೆ. ಡಿಎಂಕೆಯ ಇತರ ಪ್ರಮುಖ ಮಿತ್ರ ಪಕ್ಷಗಳಾದ ಸಿಪಿಐ 2 ಸ್ಥಾನಗಳು, ಸಿಪಿಎಂ 2 ಸ್ಥಾನಗಳು ಮತ್ತು ವಿಸಿಕೆ 2 ಸ್ಥಾನಗಳು ಬೆಂಬಲ ನೀಡುವ ನಿರೀಕ್ಷೆ ಇದೆ ಅಂತ ಟಿವಿಕೆ ಮೂಲಗಳು ಹೇಳ್ತಾ ಇದೆ. ಈಗಾಗಲೇ ಹೇಳಿದಾಗೆ ಡಿಎಂಕೆ ಕೇವಲ 59 ಸ್ಥಾನಗಳನ್ನ ಗೆದ್ರೆ ಎಂಕೆ ಸ್ಟಾಲಿನ್ ಕೂಡ ತಮ್ಮ ಭದ್ರಕೋಟೆಯಾಗಿದ್ದ ಕೊಳತ್ತೂರನ್ನ ಕಳ್ಕೊಂಡ್ರು. ಅಖಿಲ ಭಾರತ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ ಅಂದ್ರೆ ಎಐಎಡಿಎಂಕೆ 47 ಸ್ಥಾನಗಳನ್ನ ಗೆದ್ಕೊಳ್ತು. ಇದೀಗ ಹೊಸ ಗೇಮ್ ಪ್ಲಾನ್ ಮಾಡಿದೆ ಅಂತ ವರದಿಯಾಗಿದೆ. ಇನ್ನು ಡಿಎಂಕೆ ಎಐಡಿಎಂಕೆ ಸೀಕ್ರೆಟ್ ಮೀಟಿಂಗ್ ಕೂಡ ಹೆಚ್ಚಾಗಿದೆ. ನೋಡಿ, ಶತ್ರುವಿನ ಶತ್ರು ಮಿತ್ರ ಎಂಬಂತೆ ಇಲ್ಲಿ ಡಿಎಂಕೆ ಹಾಗೆ ಎಐಡಿಎಂಕೆ ಇಬ್ರು ಕೂಡ ಇದೀಗ ಒಟ್ಟಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ರಹಸ್ಯ ಸಭೆಗಳನ್ನು ಕೂಡ ನಡೆಸ್ತಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ಹಾಗೆ ಡಿಎಂಕೆ ಅಥವಾ ಡಿಎಂಕೆ ಒಂದು ಕಡೆ ಏನಂದ್ರೆ ಒಬ್ಬರ ಮುಖ ನೋಡಿದ್ರೆ ಇನ್ನೊಬ್ಬರಿಗೆ ಆಗದೆ ಇರುವ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇದ್ರು. ಒಬ್ಬರನ್ನ ನೋಡಿ ಇನ್ನೊಬ್ರು ನೋಡೋದ್ರೆ ಹೆಂಗೆ ಉರಿ ಬೀಳ್ತಾ ಇದ್ರು ಆ ರೀತಿ ವರ್ತನೆಯನ್ನ ಮಾಡ್ತಿದ್ರು. ಇದೀಗ ಡಿಎಂಕೆ ಮತ್ತು ಎಐಡಿಎಂಕೆ ಪಕ್ಷಗಳು ಒಟ್ಟಾಗಿ ಸರ್ಕಾರ ರಚನೆ ಮಾಡೋದಕ್ಕೆ ಮಾತುಕತೆ ಆರಂಭಿಸುತ್ತಿದೆ ಅಂತ ವರದಿಯಾಗಿದೆ. 2 ಪಕ್ಷಗಳ ಪ್ರಮುಖ ಕಾರ್ಯನಿರ್ವಾಹಕರು ಈ ಮಾತುಕತೆಗಳಲ್ಲಿ ಭಾಗಿ ಆಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಎಐಡಿಎಂಕೆ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಹೌದು ನೋಡಿ, ಈ ಟಿವಿಕೆ ಪಕ್ಷ ಎಐಎಡಿಎಂಕೆ ಶಾಸಕರನ್ನ ಸೆಳೆಯೋದಕ್ಕೆ ಭೀತಿಯಿಂದ ತಮಿಳುನಾಡಿನಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಅನ್ನ ಶುರು ಮಾಡಿದೆ. ಎಐಎಡಿಎಂಕೆ ಶಾಸಕರನ್ನ ಪುದುಚೇರಿಯ ರೆಸಾರ್ಟ್ಗೆ ಸ್ಥಳಾಂತರಿಸಿ ಅಲ್ಲೂ 2 ದಿನಗಳ ಕಾಲ ಉಳ್ಕೊಳ್ಳೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಇತ್ತ ವಿಜಯ್ ಕಾನೂನು ತಜ್ಞರ ಸಲಹೆ ಮೇರೆಗೆ ಸರ್ಕಾರ ರಚನೆ ಮಾಡೋದಕ್ಕೆ ರಣತಂತ್ರವನ್ನ ರೂಪಿಸಿದೆ.
ಅಡಚಣೆಗಳನ್ನ ಮೀರಿ ದಳಪತಿ ಸರ್ಕಾರ ರಚಿಸ್ತಾರ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಒಟ್ಟಾರೆಯಾಗಿ ತಮಿಳುನಾಡಿನ ಪ್ರಬಲ ಶಕ್ತಿ ಅಂತಂದ್ರೆ ಅದು ಟಿವಿಕೆ. ದಶಕಗಳಿಂದ ಎರಡು ಪ್ರಮುಖ ಪಕ್ಷಗಳಾಗಿರುವಂತಹ ಡಿಎಂಕೆ ಹಾಗೆ ಎಐಡಿಎಂಕೆ ನಡುವೆ ನಡೀತಾ ಇರುವಂತಹ ತಮಿಳು ರಾಜಕೀಯ ಯುದ್ಧದಲ್ಲಿ ವಿಜಯ್ ಈಗ ಟಿವಿಕೆ ರೂಪದಲ್ಲಿ ಮೂರನೇ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳ ಬೆಂಬಲದೊಂದಿಗೆ ಅವರ ಉದಯವು ತಮಿಳುನಾಡಿನ ಭವಿಷ್ಯವನ್ನ ಹೇಗೆ ಬದಲಾಯಿಸುತ್ತೆ ಅನ್ನೋದನ್ನ ಎಲ್ಲರೂ ಕೂಡ ಈಗಲ್ಲಿ ವೇಟ್ ಮಾಡಿ ನೋಡಲೇಬೇಕಾಗುತ್ತೆ. ಮುಖ್ಯವಾಗಿ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂತಹ ಅಂಶ ನೋಡಿ, ಹೇಳಿ ಕೇಳಿ ಒಬ್ಬ ನಟ ಈ ರೀತಿಯಾದಂತಹ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯನಾ? ತಮಿಳುನಾಡಿನ ಜನತೆಯ ಮನಸ್ಸನ್ನ ಅಷ್ಟು ಸುಲಭವಾಗಿ ಗೆಲ್ಲೋದು ಸಾಧ್ಯನಾ ಅಂತಂದ್ರೆ ಎಸ್ ಅಫ್ಕೋರ್ಸ್ ಸಾಧ್ಯ ಅಂತಾನೆ ಹೇಳ್ಬೋದು. ನಟ ಕಮ್ ರಾಜಕಾರಣಿ ತಮಿಳಿಗ ವೆಚ್ಚಿ ಕಳಗಂ ಪಕ್ಷದ ಸಂಸ್ಥಾಪಕರಾಗಿರುವಂತಹ ವಿಜಯ್ ಅವರ ಮೇಲೆ ತಮಿಳುನಾಡಿನ ಜನತೆ ಬಹಳ ಅಂದ್ರೆ ಬಹಳ ಭರವಸೆಯನ್ನ ಇಟ್ಟಿದ್ದಾರೆ. ಸೊ ಹಾಗಾಗಿನೇ ಅವರಿಗೆ 108 ಸ್ಥಾನಗಳನ್ನ ನೀಡೋದ್ರ ಮುಖಾಂತರ ಈ ಬಾರಿ ನಮ್ಮ ರಾಜ್ಯಕ್ಕೆ ಅಂದ್ರೆ ತಮಿಳುನಾಡಿಗೆ ನೀವೇ ಅಧಿಪತಿ ಆಗಬೇಕು, ತಮಿಳುನಾಡಿಗೆ ನೀವೇ ದೊರೆ ಆಗಬೇಕು ಅನ್ನುವಂಥ ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ. ಸ್ವಲ್ಪ ಅಡಚಣೆ ಇದೆ. ಈಗ ತಮಿಳಿಗ ವೆಚ್ಚಿ ಕಳಗಂನ ಸಂಸ್ಥಾಪಕರಾಗಿರುವಂತಹ ವಿಜಯ್ ಅವರು ಇದನ್ನ ಹೇಗೆಲ್ಲ ಭೇದಿಸಿ ಮುಖ್ಯಮಂತ್ರಿಯ ಸ್ಥಾನವನ್ನ ಅಂದ್ರೆ ಆ ಪಟ್ಟವನ್ನ ಹೇಗೆ ಏರ್ತಾರೆ, ಹಾಗೆ ಯಾವಾಗ ಏರ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.